ನಮಸ್ತೆ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಪ್ರೆಸೆನ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕರಡ್ಕ. ಈ ಒಂದು ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವಂತಹ ಇನ್ಫ್ಲುಯೆನ್ಸಾ ಸೋಂಕು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಮೊದಲಾಗಿ ಇನ್ಫ್ಲುಯೆನ್ಸಾ ಸೋಂಕು ಅಂದ್ರೆ ಏನು, ಮಕ್ಕಳಲ್ಲಿ ಯಾತಕ್ಕಾಗಿ ಇನ್ಫ್ಲುಯೆನ್ಸಾ ಸೋಂಕು ಕಂಡು ಬರುತ್ತೆ, ಹಾಗೆ ಮಳೆಗಾಲದಲ್ಲಿ ಈ ಇನ್ಫ್ಲುಯೆನ್ಸಾ ಸೋಂಕು ಅನ್ನುವಂಥದ್ದು ಯಾತಕ್ಕಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಹರಡಿಕೊಳ್ಳುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡೋಣ. ಹಾಗೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋರು ಎಜೆ ಆಸ್ಪತ್ರೆಯ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಮೇಘನಾ ರಾವ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಅಂದ್ರೆ ಹವಾಮಾನದಲ್ಲೂ ಕೂಡ ಈ ಸೋಂಕುಗಳು ಅನ್ನುವಂಥದ್ದು ಮಕ್ಕಳಲ್ಲಿ ಕಾಣಿಸಿಕೊಳ್ತದೆ. ಆದರೆ ಮಳೆಗಾಲದಲ್ಲಿ ವಿಪರೀತವಾಗಿ ವೈರಸ್ ಅನ್ನುವಂಥದ್ದು ಹರಡಿಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಈ ಇನ್ಫ್ಲುಯೆನ್ಸಾ ವೈರಸ್ಸಿನ ಬಗ್ಗೆ ಇವತ್ತು ಮಾತಾಡ್ಲಿಕ್ಕಿದ್ದೇವೆ. ಮೊದಲಾಗಿ ಈ ಇನ್ಫ್ಲುಯೆನ್ಸಾ ವೈರಸ್ ಅಂದ್ರೆ ಏನು? ಓಕೆ, ಸೊ ಇನ್ಫ್ಲೂಯೆನ್ಸಾ ವೈರಸ್ ಈಗ ನಮ್ಮ ಮಕ್ಕಳಿಗೆ ಬರುವಂತ ಕಾಯಿಲೆಯಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಇಲ್ಲ ವೈರಸ್ ಆಗಿರ್ಬೋದು, ಇಲ್ಲ ಬೇರೆ ಕ್ರಿಮಿಗಳಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತದೆ. ಸೊ ವೈರಲ್ ಅಲ್ಲಿ ಅಗೇನ್ ತುಂಬಾ ಟೈಪ್ ಇರ್ತದೆ. ಒಂದು ಟೈಮಲ್ಲಿ ಕೊರೋನಾ ಅನ್ನುವಂಥದ್ದು ತುಂಬಾ ಸೋಂಕಾಗಿ ಆಗಿತ್ತು. ಇನ್ನೊಂದು ಟೈಮಲ್ಲಿ H1N1 ಅದು ಒಂದು ಇನ್ಫ್ಲುಯೆನ್ಸಾ ಅನ್ನುವಂತ ವೈರಸ್. ಸೊ ಇದು ಮಕ್ಕಳಲ್ಲಿ ಶ್ವಾಸಕೋಶ, ಮೇಲಿನ ಶ್ವಾಸಕೋಶ ಆಗಿರ್ಲಿ ಕೆಳಗಿನ ಶ್ವಾಸಕೋಶ ಆಗಿರ್ಲಿ, ಇದರಲ್ಲಿ ಇನ್ಫೆಕ್ಷನ್ ಅನ್ನು ಕಾರಣ ಮಾಡ್ತದೆ. ಸೊ ಇನ್ಫ್ಲುಯೆನ್ಸಾ ಏನ್ ಕ್ರಿಮಿ ಇದೆ ಅದು ತುಂಬಾ ಟೈಪ್ಸ್ ಅಲ್ಲಿ ಇದೆ. ಅದನ್ನ ಬ್ರಾಡ್ಲಿ ಏನ್ ಇನ್ಫ್ಲುಯೆನ್ಸಾ ಎ, ಇನ್ಫ್ಲುಯೆನ್ಸಾ ಬಿ ಮತ್ತೆ ಇನ್ಫ್ಲುಯೆನ್ಸಾ ಸಿ ಅಂತ ಕ್ಯಾಟಗರೈಸ್ ಮಾಡ್ಬೋದು. ಸಿ ಅನ್ನುವಂಥದ್ದು ಮೈಲ್ಡ್ ಡಿಸೀಸ್, ಇಲ್ಲ ಪ್ರಾಣಿಗಳಲ್ಲಿ ಕಂಡು ಬರ್ತದೆ. ಇನ್ಫ್ಲುಯೆನ್ಸಾ ಎ ಮತ್ತು ಬಿ ಮಕ್ಕಳಲ್ಲಿ ಆಗಿರ್ಲಿ ಇಲ್ಲ ದೊಡ್ಡವರಲ್ಲಿ ಆಗಿರ್ಲಿ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ. ಸೊ ಈಗ ಇಷ್ಟು ವೈರಸ್ ಇದ್ದು ಯಾಕೆ ಇನ್ಫ್ಲುಯೆನ್ಸಾ ಬಗ್ಗೆ ಒಂದು ಈ ರೀಸೆಂಟ್ ಆಗಿ ಅಂದ್ರೆ ಈಗ ನಿನ್ನೆ ಹಿಂದೂ ಪೇಪರ್ ಅಲ್ಲಿ ನೋಡಿದ್ರೆ ದೇ ಹ್ಯಾವ್ ಟೋಲ್ಡ್ ಅರೌಂಡ್ 6 times ಮುಂಚೆಕ್ಕಿಂತ 6 ಸತಿ ಜಾಸ್ತಿ ಕೇಸಸ್ ಕಂಡು ಬರ್ತಿದೆ. 6 ಪಟ್ಟು ಜಾಸ್ತಿ ಕಂಡು ಬರ್ತಿದೆ. ಪುನೊಂದು ಏನಂದ್ರೆ ಇದು ವೈರಸ್ ಅದಕ್ಕೆ ಒಂದು ಸ್ಪೆಷಲ್ ಫೀಚರ್ ಉಂಟು. ಅದೇನು ಅಂದ್ರೆ ಮ್ಯೂಟೇಶನ್ ಅಂತ. ಒಂದು ಆಂಟಿಜೆನಿಕ್ ಡ್ರಿಫ್ಟ್ ಅಂತ ಹೇಳ್ತೇವೆ, ಇನ್ನೊಂದು ಶಿಫ್ಟ್ ಅಂತ ಹೇಳ್ತೇವೆ. ಡ್ರಿಫ್ಟ್ ಅನ್ನುವಂಥದ್ದು ಸಣ್ಣ ಸಣ್ಣ ಚೇಂಜಸ್, ಆ ವೈರಸ್ ಅಲ್ಲಿ ಏನು ಅದರ ಅಂಶ ಇರ್ತದೆ, ಸಣ್ಣ ಸಣ್ಣ ಚೇಂಜಸ್ ಆಗ್ತದೆ. ಅದು ಗ್ರಾಜುವಲ್ ಆಗಿ ಕ್ರಮೇಣವಾಗಿ ಚೇಂಜ್ ಆಗ್ತದೆ. ಸೊ ಇದು ಏನಾಗುತ್ತೆ, ಪ್ರತಿ ಸೀಸನ್ ಅಲ್ಲಿ ಒಂಚೂರು ಡಿಫ್ರೆಂಟ್ ವೈರಸ್ ಕಾರಣ ಮಾಡುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಏನ್ ವ್ಯಾಕ್ಸಿನ್ ಕೊಡ್ತೇವೆ ಅದು ಪ್ರತಿ ವರ್ಷ ಚೇಂಜ್ ಮಾಡ್ತೇವೆ ನಾವು ಈ ಚೇಂಜ್ ಅನ್ನ ಅಳವಡಿಸ್ಲಿಕ್ಕೆ. ಪುನೊಂದು ಏನಿದೆ ಆಂಟಿಜೆನಿಕ್ ಶಿಫ್ಟ್ ಅಂತ. ಇದು ದೊಡ್ಡ ಪ್ರಮಾಣದಲ್ಲಿ ಒಮ್ಮೆಲೆ ಆಗುವಂತ ಚೇಂಜಸ್. ಇದು ಕಂಟ್ರಿ ವೈಡ್, ಇಡೀ ಜಗತ್ತಲ್ಲಿ ಇಲ್ಲ ಕಂಟ್ರಿ ವೈಡ್ ಪ್ಯಾಂಡಮಿಕ್ ಅಂತ ಒಮ್ಮೆಲೆ ತುಂಬಾ ಜನರಿಗೆ ಇನ್ಫೆಕ್ಷನ್ ಆಗುವಂತದ್ದು ಅದು ಕಾರಣ ಮಾಡುತ್ತೆ. ಸೊ ಇದರಿಂದಾಗಿ ಅದು ಒಂಥರ ಎವರ್ ಚೇಂಜಿಂಗ್ ವೈರಸ್ ಅಂತ ಹೇಳ್ಬೋದು. ಸೊ ಅದರಿಂದಾಗಿ ಮಕ್ಕಳಿಗೆ ನಾವು ಇವತ್ತು ಮಾತಾಡ್ತಿರೋದು ಮಕ್ಕಳಿಗೆ ಅದರಿಂದಾಗಿ ಆಗುವಂತ ಏನು ತೊಂದರೆಗಳು ಆಗ್ತದೆ ಅಂತ ಮಾತಾಡುವ. ಓಕೆ, ಹಾಗಿದ್ರೆ ಇದು ಅಂದ್ರೆ ಎಲ್ಲಾ ಹವಾಮಾನಗಳಲ್ಲೂ ಕೂಡ ಈ ಇನ್ಫ್ಲುಯೆನ್ಸಾ ಸೋಂಕು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಬಟ್ ಮೆಜಾರಿಟಿ ಏನ್ ಸ್ಪೈಕ್ ಬರುತ್ತೆ ಅದು ಯೂಶಲಿ ರೈನಿ ಸೀಸನ್ ಅಲ್ಲಿ ಆರ್ ವಿಂಟರ್. ಯಾತಕ್ಕಾಗಿ ಅದು ರೈನಿ ಸೀಸನ್ ಅಲ್ಲಿ, ವಿಂಟರ್ ಸೀಸನ್? ಕ್ರಿಮಿ ಬೆಳವಣಿಗೆಗೆ ಆ ಎನ್ವೈರನ್ಮೆಂಟ್ ಹೆಲ್ಪ್ ಆಗುತ್ತೆ. ಸೊ ಈಗ ಮಕ್ಕಳಲ್ಲಿ ಈ ತರ ಒಂದು ಇನ್ಫ್ಲುಯೆನ್ಸಾ ಸೋಂಕು ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಒಂದು ಪರ್ಟಿಕ್ಯುಲರ್ ಲಕ್ಷಣಗಳೇನಾದ್ರೂ ಗೊತ್ತಾಗ್ಬೇಕು. ಈಗ ಪೇರೆಂಟ್ಸ್ ನಿಮ್ಗಾದ್ರೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ಅರಿತಿರುತ್ತೆ, ನೀವು ಅರ್ತಿರ್ತೀರಾ ಅಂದ್ರೆ ಈ ತರ ಲಕ್ಷಣಗಳು ಇರುತ್ತೆ ಅಂತ ಹೇಳಿ. ಆದ್ರೆ ಪೇರೆಂಟ್ಸ್ ಗಳಿಗೆ ಗೊತ್ತಿರಲ್ಲ, ಸಾಮಾನ್ಯ ಜ್ವರ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಈಗ ಪೇರೆಂಟ್ಸ್ ಗಳಿಗೆ ಗೊತ್ತಾಗ್ಬೇಕಿದ್ರೆ ಇದರ ಸಾಮಾನ್ಯ ಲಕ್ಷಣಗಳು ಏನಿರ್ಬೋದು? ಯೂಶಲಿ ನಾವೇನ್ ಫ್ಲೂ ಅಂತ ಹೇಳ್ತೀವಿ, ಲೋಕಲ್ ಲ್ಯಾಂಗ್ವೇಜ್ ಎಲ್ರಿಗೂ ನಂಗೆ ಫ್ಲೂ ಬಂದಿದೆ ಅಂತ ಹೇಳ್ತೀವಿ. ಅದೇ ಫೀಚರ್ಸ್ ಇರುತ್ತೆ. ಒಂದು ಜ್ವರ, ಹೈ ಗ್ರೇಡ್ ಜ್ವರ ಇರುತ್ತೆ, 100ಕ್ಕಿಂತ ಜಾಸ್ತಿ, 101 ಆ ರೇಂಜ್ ಅಲ್ಲಿ ಜ್ವರ ಇರುತ್ತೆ. ಅದರ ಒಟ್ಟಿಗೆ ಇಡೀ ಮೈಕೈ ಎಲ್ಲ ನೋವು, ತೀವ್ರ ಪ್ರಮಾಣದ ನೋವು. ಕೆಲವೊಂದ್ಸತಿ ಮಕ್ಕಳಿಗೆ ಏಳ್ಲಿಕ್ಕೂ ಮನ್ಸು ಬರುದಿಲ್ಲ ಬೆಡ್ ಇಂದ, ಅದು ಊಟ ಮಾಡ್ಲಿಕ್ಕೆ ಮನ್ಸಿಲ್ಲ, ಎಪಟೈಟ್ ಹಸಿವು ತುಂಬಾ ಕಮ್ಮಿ ಆಗಿರುತ್ತೆ. ಅದು ಬಿಟ್ರೆ ತಲೆನೋವು, ತಲೆ ಸಿಡಿಯುವಂಥದ್ದು, ಮತ್ತೆ ಈ ಉಸಿರಾಟದ ಸಿಂಪ್ಟಮ್ಸ್ ಅಂದ್ರೆ ಕೆಮ್ಮು ಇರ್ಬೋದು, ಮೂಗು ಕಟ್ಟುತ್ತ ಇರ್ಬೋದು, ಶೀತ ಇರ್ಬೋದು, ಕಿವಿ ನೋವು, ಗಂಟ್ಲು ನೋವು, ಇದೆಲ್ಲ ಇರ್ಬೋದು. ಮತ್ತೆ ಇನ್ನೂ ಜಾಸ್ತಿ ಆಗುವಾಗ ಏನ್ ಹೇಳ್ತಾರೆ, ಮಗು ಲೆಥಾರ್ಜಿ ಅಂದ್ರೆ ಏನು ಮಾಡ್ಲಿಕ್ಕೆ ಮನ್ಸಿಲ್ಲ, ಮಲ್ಕೊಂಡೇ ಇರ್ಬೇಕು, ಇಲ್ಲ ಅಮ್ಮಲ್ ಇರೋದು, ಇಲ್ಲ ಮೈಯಲ್ಲಿ ನೀರ್ ಕಮ್ಮಿ ಆದ ಸಿಂಪ್ಟಮ್ಸ್ ಅಂದ್ರೆ ಮೂತ್ರ ಕಮ್ಮಿ ಆಗುದು, ಇಲ್ಲ ಬಾಯ್ಕೆ ಇಲ್ಲ, ಇಲ್ಲ ಏನು ತಗೊಳ್ತಾನೆ ಇಲ್ಲ, ಈ ತರ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಇದು ಡಿಸೀಸ್ ಸಿವಿಯರ್ ಆದಾಗ ಇಂಥ ಸಿಂಪ್ಟಮ್ಸ್ ಕಂಡು ಬರ್ತದೆ. ಓಕೆ ಡಾಕ್ಟರ್, ಆದ್ರೆ ನೀವು ಹೇಳಿರುವಂತದ್ದು ಈಗ ಸಾಮಾನ್ಯ ಜ್ವರದಲ್ಲೂ ಕೂಡ ಈ ತರ ಲಕ್ಷಣಗಳೆಲ್ಲ ಕಾಣಿಸಿಕೊಡುತ್ತೆ, ಆದ್ರೆ ಇದು ಹೇಗೆ ವಿಭಿನ್ನ ಆಗಿರುತ್ತೆ ಅಂತ ಹೇಳಿ?
ಈಗ ನಮ್ಮ ತಂದೆ ತಾಯಂದ್ರಿಗೆ ಇದು ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಆಗ್ಬೋದು. ಬಟ್ ನೀವೀಗ ನಾರ್ಮಲ್ ಜ್ವರದಲ್ಲಿ ಇದ್ರೆ ಯೂಶಲಿ ಮಕ್ಳು ಏನ್ ಮಾಡ್ತಾರೆ, ಜ್ವರದ ನಡುವೆ ಫುಲ್ ಆಕ್ಟಿವ್ ಆಗಿರ್ತಾರೆ. ಈ ಜ್ವರದಲ್ಲಿ ಒಂಚೂರು ಹೈ ಗ್ರೇಡ್ ಫೀವರ್ ಇರುತ್ತೆ, ತುಂಬಾ ಲೆಥಾರ್ಜಿಕ್ ಇರ್ತಾರೆ. ಕಂಪೇರ್ ಟು ನಾರ್ಮಲ್ ಜ್ವರ ತುಂಬಾ ಏನು ತಿನ್ಲಿಕ್ಕೆ ಮನ್ಸಿಲ್ಲ, ಅಲ್ಲಿ ಲೇಸಿಕ್ಕಿಂತ ಅವರಿಗೆ ತ್ರಾಣ ಇರುವುದಿಲ್ಲ, ತಲೆನೋವು ಇರ್ತದೆ. ಅಂದ್ರೆ ಒಂಚೂರು ಮಗು ಸಿಕ್ ತರ, ಅಂದ್ರೆ ನಿಮ್ಗೆ ನಾರ್ಮಲ್ ಮಕ್ಕಳು ಹೇಗೆ ಜ್ವರ ಬಂದಾಗ ಆಟ ಆಡ್ಕೊಂಡಿರ್ತಾರೆ ಆ ತರ ಅನ್ಸುದಿಲ್ಲ. ಸೊ ಇದ್ರ ಪುನೊಂದು ಡಿಫ್ರೆನ್ಶಿಯಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತದೆ. ಸೊ ಪರ್ಸಿಸ್ಟೆಂಟ್ ಫೀವರ್ ಇದ್ರೆ ಬಂದು ತೋರ್ಸುದು ಆಲ್ವೇಸ್ ಇಸ್ ಬೆಟರ್. ಇನ್ನೊಂದು ಕಾಂಪ್ಲಿಕೇಶನ್ ಆದಾಗ ಬೇರೆ ಫೀಚರ್ಸ್, ಹೊಸ ಫೀಚರ್ಸ್, ಯಾವುದು ಇನ್ಫ್ಲುಯೆನ್ಸಾಗೆ ಸ್ಪೆಸಿಫಿಕ್ ಅಲ್ಲ ಬಟ್ ಕಾಂಪ್ಲಿಕೇಶನ್ಸ್ ಆದ ಫೀಚರ್ಸ್. ಈಗ ಮೈಯಲ್ಲಿ ನೀರ್ ಕಮ್ಮಿ ಆದ್ರೆ ನಾನು ಹೇಳಿದಾಗೆ ಮೂತ್ರ ಕಮ್ಮಿ ಮಾಡ್ತಿರುವಂತದ್ದು, ಇಲ್ಲ ಬಾಯಾರಿಕೆ ಇಲ್ಲದಿರುವಂತದ್ದು, ಇಲ್ಲ ಕೆಲವೊಂದ್ಸತಿ ಫೆಬ್ರೈಲ್ ಸೀಜರ್ಸ್ ಅಂತ ಹೇಳ್ತೇವೆ, ಫಿಟ್ಸ್ ಬರುವಂತದ್ದು, ಇಲ್ಲ ಸೆಕೆಂಡ್ರಿ ಈ ವೈರಸ್ ಇನ್ಫೆಕ್ಷನ್ ಆದ ಕೂಡಲೇ ಏನಾಗ್ತದೆ, ಅವರದ್ದು ಇಮ್ಯುನಿಟಿ ಕಮ್ಮಿ ಆಗ್ತದೆ. ಸೊ ಸೆಕೆಂಡ್ರಿ ಪುನೊಂದು ಬೇರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಾಡಿದ್ರೆ ಅದು ಕಾಂಪ್ಲಿಕೇಶನ್ ಹೋಗಿ ಸೆಪ್ಸಿಸ್ ಆದಾಗ ಬೇರೆ ಮ್ಯಾನಿಫೆಸ್ಟೇಷನ್ ಬರುವ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈಗ ಈ ತರ ಏನಾದ್ರೂ ಸಮಸ್ಯೆ ಬಂದಾಗ ತಕ್ಷಣ ವೈದ್ಯರನ್ನ ಕಾಣಬೇಕು, ಅದು ಹೌದು. ಆದ್ರೆ ಈಗ ಮನೆಯಲ್ಲಿ ತಕ್ಷಣಕ್ಕೆ ವೈದ್ಯರನ್ನ ಕಾಣ್ಲಿಕ್ಕೆ ಸಾಧ್ಯ ಆಗದಿರುವಂತಹ ಪೇರೆಂಟ್ಸ್ ಗಳಿಗೆ ತಕ್ಷಣಕ್ಕೆ ಏನ್ ಮಾಡ್ಬೋದು ಆ ಮಗುವಿಗೆ? ಫಸ್ಟ್ ಇಸ್ ಯಾವಾಗ್ಲೂ ಸಪೋರ್ಟಿವ್ ಟ್ರೀಟ್ಮೆಂಟ್. ನಾವು ನಮ್ಮ ಹತ್ರ ಬಂದ್ರು ಮಗು ನೋಡಿದಾಗ ಅಷ್ಟು ಏನು ತೊಂದರೆ ಇಲ್ಲ ಅಂದ್ರೆ ನಾವು ಅಡ್ವೈಸ್ ಮಾಡೋದು ಅದೇ, ಒಂದು ಜ್ವರ ಕಮ್ಮಿ ಆಗ್ಲಿಕ್ಕೆ ಪ್ಯಾರಾಸೆಟಮಾಲ್ ಆಗಿರ್ಬೋದು, ಇಲ್ಲ ಯಾವುದೇ ಜ್ವರ ಕಮ್ಮಿ ಮಾಡ್ಲಿಕ್ಕೆ ಇರುವಂತ ಮೆಡಿಸಿನ್ ಕರೆಕ್ಟ್ ಆಗಿರುವ ಡೋಸ್ ಅಲ್ಲಿ ಕರೆಕ್ಟ್ ಟೈಮ್ ಎಷ್ಟು ಸತಿ ಕೊಡ್ಬೇಕು, 4 ರಿಂದ 6 ಗಂಟೆ ಅಷ್ಟೇ ಟೈಮ್ ಅಲ್ಲಿ ಕೊಡ್ಬೇಕು, ಅದೊಂದು ಕೊಡುವಂತದ್ದು. ಅದ್ರೊಟ್ಟಿಗೆ ಒದ್ದೆ ಅಂದ್ರೆ ಟ್ಯಾಪ್ ನೀರು, ಕೋಲ್ಡ್ ನೀರು ಸಲ ಬಿಸಿ ನೀರು ಸಲ. ಟ್ಯಾಪ್ ನೀರಲ್ಲಿ ಇಡೀ ಮೈ, ನಮ್ಗೆ ಅಭ್ಯಾಸ ದೊಡ್ಡವ್ರು ಏನ್ ಹೇಳ್ತಾರೆ ಅಂದ್ರೆ ಜಸ್ಟ್ ತಲೆ ಮೇಲೆ ಹಣೆ ಮೇಲೆ ಇಡುವುದು. ವಾಟ್ ಇಸ್ ಲಾಜಿಕಲಿ ರಿಕಮೆಂಡೆಡ್ ಏನು ಅಂದ್ರೆ ಇಡೀ ಮೈಯಲ್ಲಿ ಕಂಕಳಡಿ, ಮೂತ್ರ ಮಾಡುವಾಗ ಜಾಗ, ಬೆನ್ನು, ಮೈಕೈ ಇಡೀ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು, ಅದು ಹೆಲ್ಪ್ ಆಗ್ತದೆ. ಮತ್ತೆ ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕು, ನೀರು ಸರಿ ಕೊಡ್ಬೇಕು. ಎದೆ ಹಾಲು ಕುಡಿತಿರುವ ಮಕ್ಕಳು ಎದೆ ಹಾಲು ಕಂಟಿನ್ಯೂ ಮಾಡ್ಬೇಕು ಕುಡಿಯೋದನ್ನ. ಎಷ್ಟು ತಿನ್ಲಿಕ್ಕೆ ಆಗ್ತದೆ, ಈಗ ನಮ್ಗೆ ಸಹ ಲಾಜಿಕಲಿ ಮಕ್ಕಳಿಗೆ ಹೇಳುದು ಅವ್ರು ಏನು ತಿನ್ನೋದಿಲ್ಲ ಅಂತ. ನಮ್ಗೆ ಜ್ವರ ಶೀತ ಇರುವಾಗ ನಾವು ಎಷ್ಟು ತಿನ್ಲಿಕ್ಕೆ ನಮ್ಗೆ ಹಸಿವಿರುದಿಲ್ಲ. ಸೊ ಎಷ್ಟು ಆಗ್ತದೆ ಪ್ರತಿ 1 ಗಂಟೆ 2 ಗಂಟೆಗೆ ಒಂದ್ ಚೂರು ಏನ್ ತಿಂತಾರೆ ಅದನ್ನ ಕೊಡ್ತಿರುವಂತದ್ದು, ನೀರು ಕೊಡ್ತಿರುವಂತದ್ದು, ಮತ್ತೆ ಮಾನಿಟರ್ ಮಾಡ್ತಿರುವಂತದ್ದು, ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಇಂಪ್ರೂವ್ ಆಗ್ತಿದಾರಾ ಇಲ್ವಾ ಅಂತ. ಡೇಂಜರ್ ಸೈನ್ಸ್ ಏನ್ ಹೇಳ್ತೇವೆ, ನಾನು ಹೇಳಿದಾಗೆ ಕಾಂಪ್ಲಿಕೇಶನ್ ಸೈನ್ಸ್, ಅದನ್ನ ಒಬ್ಸರ್ವ್ ಮಾಡ್ತಿರುವಂತದ್ದು. ಇದು ಇಷ್ಟು ಮನೆಯಲ್ಲಿ ಮಾಡ್ಬೋದು. ಮತ್ತೆ ಕೆಲವೊಂದ್ಸತಿ ಮೂಗು ಬ್ಲಾಕ್ ಆಗಿರ್ತದೆ, ಶೀತ ಇರ್ತದೆ, ಅದಕ್ಕೆ ಸಿಂಪ್ಟಮ್ಯಾಟಿಕ್ ಮೂಗಿಗೆ ಏನಾದ್ರು ಡ್ರಾಪ್ಸ್ ಹಾಕುವಂಥದ್ದು, ಸರೌಂಡಿಂಗ್ಸ್ ಅನ್ನ ಒಂಚೂರು ಹ್ಯುಮಿಡಿಟಿಯಲ್ಲಿ ಇಡುವಂಥದ್ದು. ಕೆಲವು ಮೆಡಿಸಿನ್ಸ್ ಆಸ್ಪಿರಿನ್ ಎಲ್ಲ ಅವಾಯ್ಡ್ ಮಾಡೋದು ಬೆಟರ್. ಅದು ಬಿಟ್ರೆ ಬೇರೆ ಯಾವ್ದು ದಾರಿಯಲ್ಲಿ ಸಿಕ್ಕುವಂತ ಬೇಡದ್ದು ಮೆಡಿಸಿನ್ ಯಾವ್ದು ಕೊಡ್ತಾರೆ, ಅದಕ್ಕೆ ಏನು ಮೆಡಿಕಲ್ ಬೇಸಿಸ್ ಇರುವುದಿಲ್ಲ ಅಂತದೆಲ್ಲ ಕೊಡೋದೇ ಇರುವುದು ಬೆಟರ್. ಯಾಕಂದ್ರೆ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಆಗೋದು ಚಾನ್ಸಸ್ ಜಾಸ್ತಿ, ಕಾಂಪ್ಲಿಕೇಶನ್ಸ್. ಅದೇ ಅವಾಯ್ಡ್ ಮಾಡೋ ಬದಲು ಸಿಂಪಲ್ ಇಷ್ಟನ್ನು ಫಾಲೋ ಮಾಡಿದ್ರೆ ಬೆಟರ್. ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರಿ ಒಂದು ಪ್ಯಾರಾಸಿಟಮಾಲ್ ಕೊಟ್ರೆ ಒಳ್ಳೇದು ಅಂತ ಹೇಳಿ. ಅದೀಗ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹಾಫ್ ಕೊಡೋದು ಬೆಟರ್ ಅಥವಾ ಫುಲ್ಲೇ ಕೊಡೋದು ಬೆಟರ್? ಆ ತರ ಅಲ್ಲ, ಅದು ಮಕ್ಕಳಿಗೆ ಏನಿದ್ರು ಮೆಡಿಸಿನ್ಸ್ ನಾವು ಡೋಸ್ ಪ್ರಕಾರ ಕೊಡುವಂತದ್ದು. ಸೊ ಈಗ ಪ್ಯಾರಾಸಿಟಮಾಲ್ ಅನ್ನ 15 mg per kg per ಡೋಸ್ ಅಂತ ಹೇಳ್ತೇವೆ. ಪ್ರತಿ ಕೆಜಿಗೆ 15 mg ತರ ಬರ್ತದೆ. ಸೊ ಅದು ಮಕ್ಕಳಿಗೆ ನಾವು ಪ್ರಿಫರ್ ಮಾಡುವಂತದ್ದು. ಸಣ್ಣ ಮಕ್ಕಳಿಗಾದ್ರೆ ಡ್ರಾಪ್ಸ್ ಅಂತ ಬರ್ತದೆ, ಅದು ಕೊಡ್ತೇವೆ ತೂಕದ ಪ್ರಕಾರ. ಸೊ ಯಾವತ್ತು ಐದರ್ ನೀವು ಪ್ರೀವಿಯಸ್ ಹೋದಾಗ ಸೇಮ್ ವೇಟ್ ಇದ್ರೆ ನಾವು ಏನ್ ಮೆಡಿಸಿನ್ ಹೇಳಿರ್ತೇವೆ ಅದು ಕೊಡ್ಬೇಕು. ಇಲ್ಲಾದ್ರೆ ಯಾರಾದ್ರೂ ಗೊತ್ತಿದ್ದವ್ರ ಹತ್ರ ಒಂದ್ಸತಿ ಕೇಳಿ ಕೊಡೋದು ಬೆಟರ್, ಯಾಕಂದ್ರೆ ಡೋಸ್ ಜಾಸ್ತಿ ಕೊಡಬಾರ್ದು. ಸೊ ವೇಟ್ ಪ್ರಕಾರ ಇದಾಗ್ತದೆ. ಸೊ ಒಂಚೂರು ದೊಡ್ಡದಾದಾಗ ಯೂಶಲಿ ಮೇ ಬಿ ಅರೌಂಡ್ 15-16 kg ಬಂದಾಗ ಅವರಿಗೆ 250 mg ತರ ಬೇಕಾಗ್ತದೆ. ಸೊ ಆಗ 500 ಇದು ಅರ್ಧ ಕೊಡ್ಬೋದು. ಬಟ್ ಅದು ಸಹ ಕಟ್ ಮಾಡುದು ಅದೆಲ್ಲ ಒಂಚೂರು ಕಾಂಪ್ಲಿಕೇಶನ್. ಅದ್ರ ಬದಲು ಸಿರಪ್ ಕೊಟ್ರೆ ಬೆಟರ್. ಅದು ಬಿಟ್ಟು ಮತ್ತೆ ಒಂಚೂರು ದೊಡ್ಡದಾದ್ಮೇಲೆ ಮಾತ್ರೆಗೆ ಅವರಿಗೆ ಯಾವಾಗ 650 mg ಬರ್ತದೆ ಆಗ ಎನಿ ಬ್ರ್ಯಾಂಡ್ ಅಂತ ಹೇಳುವುದಿಲ್ಲ, ಯಾವುದು ಮೆಡಿಸಿನ್ 650 ಡಾಕ್ಟರ್ ರೆಕಮೆಂಡೆಡ್. ಓಕೆ ಡಾಕ್ಟರ್, ಈಗ ವೈದ್ಯರನ್ನ ಯಾವಾಗ ಸಂಪರ್ಕಿಸಬೇಕು ಈ ತರ ಒಂದು ಸೋಂಕು ಬಂದಾಗ ಮಕ್ಕಳಲ್ಲಿ? ಓಕೆ, ಸೊ ಇನಿಷಿಯಲಿ ಫಸ್ಟ್ 2 days ಎಲ್ಲಾ ಜ್ವರಗಳು ಒಂದೇ ತರ ಕಾಣ್ತದೆ. ಸೊ ಯೂಶಲಿ ನಾವು
ಜೆನ್ವನ್ಲಿ ನಾವು ಏನ್ ಮಾಡೋದಂದ್ರೆ ಮನೇಲಿದ್ದ ಮದ್ದು ಕೊಡ್ತೇವೆ. ಬಟ್ ಡೇ 3, ಡೇ 4 ಅಲ್ಲೂ ಹೈ ಗ್ರೇಡ್ ಫೀವರ್ ಉಂಟು, ಮಗು ಆಕ್ಟಿವ್ ಎಲ್ಲ, ಆಗ ಒಂದ್ಸತಿ ಹೋಗಿ ತೋರ್ಸೋದು ಬೆಟರ್. ಅದು ಬಿಟ್ರೆ ಈ ಕೆಲವು ಮಕ್ಕಳಿಗೆ ಆಲ್ರೆಡಿ ಮುಂಚಿತವಾಗಿ ಏನಾದ್ರೂ ತೊಂದರೆ ಇದ್ದಿರುತ್ತೆ. ಮಕ್ಕಳು ಬೇಗ ಹುಟ್ಟಿರ್ತಾರೆ, ಇಲ್ಲ ಅವರಿಗೆ ಮುಂಚೆ ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ, ಇಮ್ಯುನಿಟಿದು ತೊಂದರೆ ಇರುತ್ತೆ. ಸೊ ನಾರ್ಮಲ್ ಆಗಿ ಹೇಗೆ ಮಕ್ಕಳು ಏನಾದ್ರೂ ಕಾಯಿಲೆ ಬಂದಾಗ ಫೈಟ್ ಮಾಡ್ತಾರೆ, ಅದು ಶಕ್ತಿ ಅವರಿಗೆ ಮಕ್ಕಳಿಗೆ ಇರುವುದಿಲ್ಲ. ಇಲ್ಲ ಅವರದ್ದು ಅಪೌಷ್ಟಿಕತೆ ಇರ್ತದೆ, ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ, ಅವರಿಗೂ ಅದು ರೋಗ ನಿರೋಧಕ ಶಕ್ತಿ ಅಷ್ಟು ಒಳ್ಳೆ ಇರುವುದಿಲ್ಲ. ಇಲ್ಲದಿದ್ರೆ ಏನೋ ಮುಂಚಿದ್ದೇ ತೊಂದರೆ ಇರ್ಬೋದು, ಉಬ್ಬಸದ ತೊಂದರೆ, ಆಸ್ತಮಾ ಏನ್ ಹೇಳ್ತೇವೆ, ಇಲ್ಲ ಹಾರ್ಟ್ ಇದ್ದು ತೊಂದರೆ ಇರ್ಬೋದು, ಇಲ್ಲ ಯಾವ್ದಾದ್ರು ನ್ಯೂರಲಾಜಿಕಲ್ ನರದ್ದು ರಿಲೇಟೆಡ್ ತೊಂದರೆ ಇರ್ಬೋದು. ಈ ಮಕ್ಕಳಿಗೆಲ್ಲ ಒಂಚೂರು ಕಾಂಪ್ಲಿಕೇಶನ್ಸ್ ಗೆ ಹೋಗುವ ಚಾನ್ಸಸ್ ಜಾಸ್ತಿ. ಸೊ ಅವರನ್ನು ಒಂದ್ಸತಿ ಬಂದು ತೋರಿಸಿದ್ರೆ ಬೆಟರ್. ನಮ್ಗೆ ಅಸೆಸ್ ಮಾಡಿ ಅವರಿಗೆ ಏನು ಮೆಡಿಸಿನ್ ಕೊಡ್ಬೇಕು, ಏನು ಎಕ್ಸ್ಟ್ರಾ ಏನಾದ್ರು ಮೆಡಿಸಿನ್ ಕೊಡ್ಬೇಕಾ ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ಹಾಗಿದ್ರೆ ಡಾಕ್ಟರ್, ಈಗ ಇನ್ಫ್ಲುಯೆನ್ಸಾ ವೈರಸ್ ಈಗ ಮಕ್ಕಳಲ್ಲಿ ಬರಬಾರ್ದು, ಈಗ ಕಾಣಿಸಿಕೊಳ್ಬಾರ್ದು ಅಂತ ಹೇಳೋದಕ್ಕೆ ನಾವ್ ಏನು ಮುನ್ನೆಚ್ಚರಿಕೆ ಕ್ರಮವನ್ನ ಮನೆಯಲ್ಲಿ ತಗೊಳ್ಬಹುದು? ಒಂದು ಪರ್ಸನಲ್ ಆಗಿ ಮಾಡುವಂಥದ್ದು. ಈಗ ಏನಾಗ್ತದೆ, ಒಂದು ಮಗು ಸ್ಕೂಲಿಗೆ ಹೋಗ್ತದೆ, ಅಂಗನವಾಡಿಗೆ ಹೋಗ್ತದೆ, ಇಲ್ಲ ಡೇ ಕೇರಿಗೆ ಹೋಗ್ತದೆ. ಒಂದು ಮಗುವಿಗೆ ಬಂದ್ರೆ ಅಲ್ಲಿ ನೆಕ್ಸ್ಟ್ ಇಡೀ 40 ಮಕ್ಕಳಿದ್ರೆ 40 ಮಕ್ಕಳಿಗೂ ಬರ್ತದೆ. ಸೊ ಒಂದು ಯೂಶಲಿ ನಿಮ್ಮ ಮಗುವಿಗಾದ್ರೆ ಒಂಚೂರು ದಿವಸ ಸ್ಕೂಲಿಂದ ದೂರ ಇಡಿ, ಸೊ ದಟ್ ಬೇರೆಯವರಿಗೂ ಬರುದಿಲ್ಲ, ನಮಗೂ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಆಗುದಿಲ್ಲ. ಸಣ್ಣ ಮಕ್ಕಳಿಗೆ ನಾನು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಹಾಕೊಳ್ತಾರೆ ನಮ್ಗೆ ಗೊತ್ತುಂಟು. ಬಟ್ ರೆಸ್ಪಿರೇಟರಿ ಎಟಿಕ್ವೆಟ್ಸ್ ಅಂತ ಹೇಳ್ತೇವೆ, ಕೆಮ್ಮು ಮಾಡುವಾಗ ಬಾಯಿ ಮುಚ್ಚುವಂತದ್ದಾಗಿರ್ಬೋದು, ಇಲ್ಲ ಏನು ಕರ್ಚಿಫ್ ಏನಾದ್ರೂ ಇಲ್ಲದ್ರೆ ಎಲ್ಬೋ ಅನ್ನ ಇಟ್ಕೊಂಡು ಮುಚ್ಚುವಂತದ್ದಾಗಿರ್ಬೋದು, ಇಲ್ಲ ಏನಾದ್ರೂ ಸುತ್ತಮುತ್ತ ಏನಾಗ್ತದೆ ಕೆಮ್ಮಿಂದ ಅದು ಬಿದ್ದ ಕಣಗಳಿಂದ ಸ್ಪ್ರೆಡ್ ಆಗುವಂಥದ್ದು. ಸೊ ಅದೆಲ್ಲಿಯಾದ್ರೂ ಬಿದ್ದಿದ್ರೆ ಸುತ್ತಮುತ್ತವನ್ನ ಕ್ಲೀನ್ ಇಟ್ಕೊಳ್ಳುವಂತದ್ದಾಗಿರ್ಬೋದು. ಅದು ಬಿಟ್ರೆ ನಾವು ಬಾಗಿಲು ಯೂಶಲಿ ಬಾಗಿಲು ಓಪನ್ ಮಾಡುವಾಗ ಅದು ಮುಟ್ಟುತ್ತೇವೆ. ಸೊ ಅಂತ ಯಾವ್ದು ಜಾಗದಲ್ಲಿ ಕಾರಣ ಆಗ್ತದೆ ಅದನ್ನ ಕ್ಲೀನ್ ಇಟ್ಕೊಳ್ಳುವಂಥದ್ದು ಮಾಡ್ಬೇಕು. ಅದು ಒಂದು ಪ್ರಿಲಿಮಿನರಿ. ಮತ್ತೆ ಟ್ರೀಟ್ಮೆಂಟ್ ಪದೇ ಪದೇ ಈಗ ಹುಷಾರಿಲ್ಲದಾಗ ಊರಿನವರೆಲ್ಲ ಬಂದು ನೋಡುದು, ಅದೆಲ್ಲ ಅವರಿಗೆ ಸ್ಪ್ರೆಡ್ ಆಗುದು, ಅವರಿಂದ ಪುನೊಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದು. ಮತ್ತೆ ಈ ಕೆಲವು ಮಕ್ಕಳಿಗೆ ಆಲ್ರೆಡಿ ಪ್ರೀಡಿಸ್ಪೋಸಿಷನ್ ಇದ್ದಾಗ ಅವರನ್ನ ಒಂಚೂರು ದೂರ ಇಡೋದೇ ಬೆಟರ್. ಈ ಒಂದು ಮಗುವಿಗೆ ಬಂದು ಪುನಃ ಒಂದು ಮಗುವಿಗೆ ಏನಾದ್ರು ತೊಂದರೆ ಇದ್ರೆ ಗ್ಯಾರಂಟಿ ಬರ್ತದೆ. ಸೊ ಅವರನ್ನ ಒಂಚೂರು ದೂರ ಐಸೋಲೇಷನ್ ಮೇಂಟೈನ್ ಮಾಡುವಂಥದ್ದು, ಇದೆಲ್ಲ ಹೆಲ್ಪ್ ಆಗ್ತದೆ. ಸಮ್ ಅಮೌಂಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಪುನೊಂದು ವ್ಯಾಕ್ಸಿನ್ ಕೊಡುವಂಥದ್ದು, ಅದು ಲಾಂಗ್ ಟರ್ಮ್ ಅಂದ್ರೆ ಮುಂಚಿತವಾಗಿಯೇ ಪ್ರಿವೆಂಟ್ ಮಾಡುವಂಥದ್ದು ಒಂದು ಆಪ್ಷನ್ ಇದೆ. ಓಕೆ, ಬರಬಾರ್ದು ಅನ್ನುವಂಥ ವಿಚಾರಕ್ಕೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಇನ್ಫ್ಲುಯೆನ್ಸಾ ವೈರಸ್ಗೆ ಆಂಟಿಬಯೋಟಿಕ್ ಅನ್ನುವಂಥದ್ದು ಅಗತ್ಯ ಇದೆಯಾ? ಸೊ ಇನ್ಫ್ಲುಯೆನ್ಸಾ ನಾನು ಹೇಳಿದಾಗೆ ವೈರಸ್ಗೆ ಆಂಟಿಬಯೋಟಿಕ್ ಕೊಟ್ಟು ಯೂಸ್ ಉಂಟಾ ಹೇಳಿದ್ರೆ ಇಲ್ಲ. ಸೊ ನಾವೇನ್ ಮಾಡ್ತೇವೆ, ಸಿಂಪ್ಟಮ್ಯಾಟಿಕ್, ಫಸ್ಟ್ ಲೈನ್ ಸಿಂಪ್ಟಮ್ಯಾಟಿಕ್ ಬೇರೆ ಮದ್ದು ಕೊಡ್ಬೋದು. ಅದು ಬಿಟ್ಟು ಆಂಟಿಬಯೋಟಿಕ್ ಯಾವಾಗ ಕೊಡ್ಬೇಕು, ಕಾಂಪ್ಲಿಕೇಶನ್ಗೆ ಹೋದಾಗ, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಆಗ ಆಂಟಿಬಯೋಟಿಕ್ ಬೇಕಾಗ್ತದೆ. ಇಲ್ಲ ಬೇರೆ ಏನಾದ್ರೂ ಕಾಂಪ್ಲಿಕೇಶನ್, ಈಗ ಓಟೈಟಿಸ್ ಮೀಡಿಯಾ, ಕಿವಿದ್ದು ನಡುವಲ್ಲಿ ಇನ್ಫೆಕ್ಷನ್ ಆಯ್ತು, ಇಲ್ಲ ಸೈನೋಸೈಟಿಸ್ ಬಂತು, ಇಲ್ಲ ಸೆಪ್ಸಿಸ್ ಅಂದ್ರೆ ಬ್ಲಡ್ಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಅದರಿಂದ ಸಿಂಪ್ಟಮ್ಸ್, ಆಗ ಆಂಟಿಬಯೋಟಿಕ್ಸ್ ಬೇಕು. ಈಗ ಕೆಲವರು ನಂಗೆ ಪೇರೆಂಟ್ಸ್ ಯಾರು ಬರ್ತಾರೆ, ಬಂದ ಕೂಡಲೇ ಮೇಡಮ್ ಜ್ವರ ಜೋರುಂಟು, ಎನ್ನ ಬಾಲ್ಯದ ಜ್ವರ ಕಮ್ಮಿ ಆಪುಜಿ, ಸೊ ಒಂಜಿ ಆಂಟಿಬಯೋಟಿಕ್ ಪಾಡ್ಲೆ, ಆಂಟಿಬಯೋಟಿಕ್ ಹಾಕಿದ ಕೂಡಲೇ ಮಗು ಜ್ವರ. ಕಾರಣ ಒಂದು ಟ್ರೀಟ್ಮೆಂಟ್ ಬೇರೆ ಕೊಟ್ಟಾಗ ಅದು ವರ್ಕ್ ಆಗುದಿಲ್ಲ. ಸೊ ಆಂಟಿಬಯೋಟಿಕ್ ಅನ್ನುವಂಥದ್ದು ಇನ್ಫ್ಲುಯೆನ್ಸಾ ಅಂತ ಆದ್ರೆ ಬೇಕು ಅಂತಲೇ ಇಲ್ಲ. ಸೆಕೆಂಡರಿ ಕಾಂಪ್ಲಿಕೇಶನ್ ಏನಾದ್ರು ಬಂತು ಅಂತಾದ್ರೆ ಆಗ ನಾವು ಯೋಚನೆ ಮಾಡಿ ಆಂಟಿಬಯೋಟಿಕ್ ಹಾಕ್ಬೋದು. ಹಾಗಿದ್ರೆ ಇದಕ್ಕೆ ಯಾವ್ದು ಬೇರೆ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದು? ಸೊ ಮೋಸ್ಟ್ಲಿ ನಾವು ಹೇಳಿದಾಗೆ ಸಪೋರ್ಟಿವ್ ಟ್ರೀಟ್ಮೆಂಟ್. ಕೆಲವೊಂದ್ಸತಿ ಅಂದ್ರೆ ಈಗ ಕಾಂಪ್ಲಿಕೇಶನ್ ಆಯ್ತು, ಫಾರ್ ಎಕ್ಸಾಂಪಲ್ ಉಸಿರಾಟದ ತೊಂದರೆ, ನಿಮೋನಿಯಾ, ಲೋವರ್ ಉಸಿರಾಟದಲ್ಲಿ ರೆಸ್ಪಿರೇಟರಿ ಟ್ರಾಕ್ಟ್, ಕೆಳಗಿನ ರೆಸ್ಪಿರೇಟರಿ ಟ್ರಾಕ್ಟ್ ನಿಮೋನಿಯಾ ಇನ್ಫೆಕ್ಷನ್ ಆತರ ಏನಾದ್ರು ಆದ್ರೆ ಅಲ್ಲಿ ನಾವು ಕೊಡುವಂಥದ್ದು ಒಂದು ಆಂಟಿ ವೈರಲ್ ಅಂತ ಮೆಡಿಸಿನ್ ಕೊಡ್ತೇವೆ. ನಾವು ಯೂಶಲಿ ಯೂಸ್ ಮಾಡುವಂಥದ್ದು ಸೆಲ್ಟಮೆವಿರ್ ಅಂತ ಏನ್ ಯೂಸ್ ಮಾಡ್ತೇವೆ. ಸೊ ಅದು ಮಾಡ್ರೇಟ್ ಟು ಸಿವಿಯರ್ ಕೇಸಸ್ಗೆ, ಇಲ್ಲ ಕಾಂಪ್ಲಿಕೇಶನ್ಸ್, ಇಲ್ಲ ಯಾವ್ದಾದ್ರು ಬೇರೆ ಪ್ರಿಮಾರ್ಬಿಡ್ ಕಂಡೀಷನ್ಸ್, ನಾನು ಹೇಳಿದ ಕಂಡೀಷನ್ಸ್ ಯಾವ್ದಾದ್ರು ಇದ್ರೆ ಆಗ ಕೊಡುವಂತ ಮೆಡಿಸಿನ್. ಇಲ್ಲ ಏನಾದ್ರು ಹೈ ಗ್ರೇಡ್ ಫೀವರ್ ವಿದಿನ್ 48 hours ಕೊಟ್ರೆ ಅದು ವರ್ಕಿಂಗ್ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಒಂದು ಈ ಮದ್ದು ಬಗ್ಗೆ ನಮ್ಗೆ ಫೀಡ್ಬ್ಯಾಕ್ ಬಂದಿರುವಂತದ್ದು, ಗೊತ್ತಿದ್ದ ಕಾಂಪ್ಲಿಕೇಶನ್ ಅಂದ್ರೆ ಸೈಡ್ ಎಫೆಕ್ಟ್ ಏನಂದ್ರೆ ವಾಮಿಟಿಂಗ್, ತುಂಬಾ ಗ್ಯಾಸ್ಟ್ರೈಟಿಸ್ ಆಗ್ತದೆ, ತುಂಬಾ ವಾಮಿಟಿಂಗ್ ಆಗ್ತದೆ. ಬಟ್ ಬಿಕಾಸ್ ಇಟ್ ವರ್ಕ್ಸ್ ವೆಲ್, ನಾವೇನ್ ಹೇಳ್ತೇವೆ ಅಂದ್ರೆ ಊಟದ ಇಮಿಡಿಯೇಟ್ಲಿ ಮತ್ತೆ ಇಲ್ಲ ತುಂಬಾ ಆಗ್ತಿದ್ರೆ ಊಟದ ನಡುವೆ ಕೊಡಿ, ಸೊ ದಟ್ ಆ ಗ್ಯಾಸ್ಟ್ರೈಟಿಸ್ ವಾಮಿಟಿಂಗ್ ಚಾನ್ಸಸ್ ಕಮ್ಮಿ ಆಗ್ತದೆ. ಅದ್ರೊಟ್ಟಿಗೆ ನಾವು ಏನ್ ಮೆಡಿಸಿನ್ಸ್ ಕೊಡ್ತೇವೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಅದು ಕೊಡ್ಬೋದು. ಸೊ ಎಸ್, ಇಟ್ ಈಸ್ ಅ ನೋನ್ ಸೈಡ್ ಎಫೆಕ್ಟ್, ಬಟ್ ಮಗುವಿಗೆ ಬೇಕಾದಾಗ ನಾವು ಕೊಡ್ಬೇಕಾಗಿರುವಂತ ಮೆಡಿಸಿನ್, ಸೊ ಕೊಡೋದು ಬೆಟರ್.
ಓಕೆ ಡಾಕ್ಟರ್, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಆದಷ್ಟು ಬೇಗ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಆದರೆ ಈಗ ಈ ಇನ್ಫ್ಲುಯೆನ್ಸಾ ವೈರಸ್ ಅನ್ನುವಂಥದ್ದು ಹೇಗೆ ಸ್ಪ್ರೆಡ್ ಆಗ್ತದೆ ಅನ್ನುವಂಥದ್ದು ಕೇಳಿಲ್ಲ. ಈಗ ಮಕ್ಕಳಿಗೆ ಈ ಇನ್ಫ್ಲುಯೆನ್ಸಾ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ? ನಾವೇನು ಹೇಳ್ತೇವೆ ಮೆಡಿಕಲ್ ಟರ್ಮ್ ಅಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ. ಈಗ ಕೆಮ್ಮು ಇಲ್ಲ ಶೀತದಲ್ಲಿ ಏನು ಕಣಗಳು ಹೊರಗೆ ಬರ್ತದೆ, ಅದು ಆ ಕಣಗಳು ಹತ್ರದಲ್ಲಿ ಇರುವವರಿಗೆ ಡೈರೆಕ್ಟ್ ಆಗಿ ಹೋಗುವಂಥದ್ದು, ಇಲ್ಲ ಆದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಇರುವಾಗ, ಇಲ್ಲಾದ್ರೆ ಅದು ಎಲ್ಲಿಯಾದ್ರೂ ಬಿದ್ದಿರ್ತದೆ ಸಾಮಾನ್ ಮೇಲೆ, ಮಕ್ಕಳಲ್ಲಿ ಆಟ ಸಾಮಾನು ಇರ್ಬೋದು, ಇಲ್ಲ ಬಾಗಿಲಿದ್ದು ಹ್ಯಾಂಡಲ್ಸ್ ಇರ್ಬೋದು, ಇಲ್ಲ ಬಟ್ಟೆ, ಯೂಶಲಿ ಮಕ್ಕಳದ್ದು ಇರುವುದು ಆಟ ಸಾಮಾನು. ಸೊ ಒಂದು ಮಗು ಮುಟ್ಟಿ ಆಟ ಆಡಿ ಶೀತ ಇದ್ದಾಗ ಕೆಮ್ಮಿದ್ದಾಗ ಮುಟ್ಟಿ ಪುನೊಂದು ಮಗು ಅದು ಮುಟ್ಟಿದ್ರೆ ಅದು ಯೂಶಲಿ ಮೋಡ್ ಆಫ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಇಲ್ಲ ಇದು ಫೋರ್ಮೈಟ್ಸ್ ಅಂತ ಹೇಳ್ತೇವೆ, ಇದರಿಂದ ಸ್ಪ್ರೆಡ್ ಆಗ್ತಿರ್ಬೋದು. ಇಲ್ಲ ಹತ್ರದಲ್ಲಿ ಇರುವಾಗ ಇದು ಯೂಶಲಿ ಸ್ಪ್ರೆಡ್ ಆಗುವಂತ ಚಾನ್ಸಸ್, ಕೆಮ್ಮು ಬರುವಾಗ ಮುಂದೆ ಇದ್ದವರಿಗೆ ಚಾನ್ಸಸ್ ಆಗೋದು ಜಾಸ್ತಿ. ಅದಕ್ಕೆ ಈಗ ಅದು ಒಂದು ಸ್ಪೈಕ್ ಅಲ್ಲಿ, ಅಂದ್ರೆ ನಾ ಹೇಳಿದ ತರ ಒಂದೇ ಮನೆಯವರಿಗೆ ಎಲ್ರಿಗೂ ಒಟ್ಟಿಗೆ ಒಂದ್ಸತಿ ಒಬ್ರಿಗೆ ಸ್ಟಾರ್ಟ್ ಆದ್ರೆ ಎಲ್ರಿಗೂ ಬಂದ್ ಹೋಗುತ್ತೆ, ಇಲ್ಲ ಡೇ ಕೇರ್ ಇಲ್ಲ ಸ್ಕೂಲಲ್ಲಿ ಎಲ್ರಿಗೂ ಬಂದ್ ಹೋಗುತ್ತೆ. ಯೂಶಲಿ ಏನ್ ಹೇಳ್ತಾರೆ 1 ರಿಂದ 4 ದಿವಸ, ಈಗ ನಂಗೆ ಬಂದು ನಿಮ್ಗೆ ಬರ್ಬೇಕು ಅಂತಿದ್ರೆ 1 ರಿಂದ 4 ದಿವಸದೊಳಗೆ ಬರುವ ಚಾನ್ಸಸ್ ಜಾಸ್ತಿ. ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಅದು ಆ ಟೈಮಲ್ಲಿ ಇದು ಇರ್ತದೆ. ಓಕೆ, ಹಾಗಿದ್ರೆ ಯಾವ ಮಕ್ಕಳ, ಅಂದ್ರೆ ಈಗ ಮಕ್ಕಳಲ್ಲಿ ಕೆಲವೊಮ್ಮೆ ಅವರಿಗೆ ಸ್ವಲ್ಪ ಹುಷಾರಿಲ್ಲದಾಗೆ ಇರುವಾಗ ಈ ತರ ಸ್ಪ್ರೆಡ್ ಆಗುವಂಥದ್ದು ಜಾಸ್ತಿ ಇರತ್ತಾ? ಅಂದ್ರೆ ಎಲ್ರಿಗೂ ಕೂಡ ಈಗ ಅವ್ರ ಹತ್ರ ಇಮ್ಯುನಿಟಿ ಪವರ್ ಇರೋದಿಲ್ಲ ಅಂತ ಹೇಳ್ತಾರೆ, ಆತರ ಮಕ್ಕಳಿಗೆ ಅಂತಲ್ಲ. ಇಲ್ಲ, ಈಗ ಅದು ವೈರಸ್ ಇದ್ದ ಕಾರಣ ಎಲ್ರಿಗೂ ಬರುವ ಚಾನ್ಸಸ್ ನಂಗೆ ಎಷ್ಟು ರಿಸ್ಕ್ ಉಂಟು ನಿಮ್ಗೂ ಉಂಟು. ಬಟ್ ನಾನು ಸ್ಪೆಷಲ್ ಕ್ಯಾಟಗರಿ ಹೇಳಿದೆ ಅಲ್ಲ, ಅವರಿಗೆ ಇನ್ಹೆರಿಟೆಂಟ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅವರಿಗೆ ಅದು ಕಾಂಪ್ಲಿಕೇಶನ್ಸ್ ಹೋಗೋದಿಲ್ಲ, ಅವರಿಗೆ ಇದಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಇನ್ಫ್ಲುಯೆನ್ಸಾ ವೈರಸ್ಗೆ ಸೊ ಲಸಿಕೆ ಅನ್ನುವಂಥದ್ದು ಅಗತ್ಯ ಇದೆಯಾ? ಯಾವಾಗ ಕೊಡಬೇಕು ನಿಜವಾಗ್ಲೂ ಅಂತ ಹೇಳಿ? ಓಕೆ, ಸೊ ವ್ಯಾಕ್ಸಿನ್ ಅನ್ನುವಂಥದ್ದು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಏನ್ ಗವರ್ಮೆಂಟ್ ಅಲ್ಲಿ ಕೊಡ್ತಾರೆ ಅದರಲ್ಲಿ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಇನ್ನೂ ಆಡ್ ಮಾಡಿಲ್ಲ. ಬಟ್ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಮ್ಮ ಗೈಡ್ ಲೈನ್ಸ್ ಪ್ರಕಾರ ಯೂಶುವಲಿ ಎಟ್ 6 months and 7 months 2 ಡೋಸ್ 1 month ಅಪಾರ್ಟ್, ಅದು ಇಂಟ್ರಾಮಸ್ಕ್ಯುಲರ್ ಅಂದ್ರೆ ಮಸಲಿಗೆ ಡೈರೆಕ್ಟ್ ಆಗಿ ಕೊಡುವಂತ ವ್ಯಾಕ್ಸಿನ್. ಸೊ ಇದು ಮತ್ತೆ ಪ್ರತಿ ಇಯರ್ಗೆ ರಿಪೀಟ್ ಮಾಡಬೇಕು. ಯೂಶುವಲಿ ಟಿಲ್ 5 years ನಾವು ಅಡ್ವೈಸ್ ಮಾಡುವಂಥದ್ದು. ಅಬೌವ್ 8 to 9 years ಏನಾಗ್ತದೆ, ಅದು 2 ಡೋಸ್ ಕೊಟ್ಟು ಮತ್ತೆ ಇಯರ್ಲಿ ಇಲ್ಲ, ಎವ್ರಿ ಇಯರ್ 1 ಡೋಸ್ ಕೊಟ್ರೆ ಆಯ್ತು. ಸೊ ಟಿಲ್ 5 years ಇಸ್ ರೆಕಮೆಂಡೆಡ್. ಅದಾದ್ಮೇಲೆ ಏನ್ ಕಾಂಪ್ಲಿಕೇಶನ್ಸ್ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುವ ಗ್ರೂಪ್ಸ್ ಇದಾರಲ್ಲ ಅವರಿಗೆ ಕಂಟಿನ್ಯೂ ಮಾಡುವಂಥದ್ದು. ಇದು ದೊಡ್ಡವರಿಗೆ ಸಹ ತಗೊಳ್ಬಹುದು, ಸೊ ದಟ್ ಅವರಿಗೂ ಹೆಲ್ಪ್ ಆಗ್ತದೆ. ಒನ್ ಮೋರ್ ಥಿಂಗ್, ಅಂದ್ರೆ ಈಗ ವ್ಯಾಕ್ಸಿನ್ಸ್ ಏನಂದ್ರೆ ಒಂದು ವ್ಯಾಕ್ಸಿನ್ ನಾವೇನ್ ತಗೊಳ್ತೇವೆ ಅದು ಇನ್ನು ಕಂಟಿನ್ಯೂ, ಅಂದ್ರೆ ಈಗ ನಂಗೆ ತಗೊಂಡ ವ್ಯಾಕ್ಸಿನ್ ನಿಮ್ಗೂ ಅದೇ ಕೊಡುದು, ನನ್ನ ಮಗುವಿಗೂ ಅದೇ ಕೊಡುದು. ಬಟ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಇದ್ದು ಏನು ಸ್ಪೆಷಲ್ ವಿಷಯ ಅಂದ್ರೆ ನಾನು ಆಗ ಹೇಳಿದೆ, ಒಂದು ಆಂಟಿಜೆನಿಕ್ ಶಿಫ್ಟ್, ಒಂದು ಡ್ರಿಫ್ಟ್ ಅಂತ. ಇದರಿಂದಾಗಿ ಎವ್ರಿ ಇಯರ್ ಆ ವೈರಸ್ ಚೇಂಜ್ ಆಗ್ತಾ ಉಂಟು. ಸೊ ಅದನ್ನ ಅಕೊಮಡೇಟ್ ಮಾಡ್ಲಿಕ್ಕೆ ಎವ್ರಿ ಇಯರ್ ಹೊಸ ವ್ಯಾಕ್ಸಿನ್ ಬರ್ತದೆ. ಹೊಸತ್ತಂದ್ರೆ ಆ ಕಾಂಪೊನೆಂಟ್ ಆಫ್ ದ ವ್ಯಾಕ್ಸಿನ್. ಈಗ ಲಾಸ್ಟ್ ಇಯರ್ ಏನಿತ್ತು ಅದು ಕ್ವಾಡ್ರಿವ್ಯಾಲೆಂಟ್ 4 ಕಾಂಪೊನೆಂಟ್ ಇತ್ತು. ಇನ್ಫ್ಲುಯೆನ್ಸಾ ಎ ಇದು 2, H1N1 H3N2 ಮತ್ತೆ ಇನ್ಫ್ಲುಯೆನ್ಸಾ ಬಿ ಇದು 2. ಈ ವರ್ಷ ಅದು ಇನ್ನೊಂದು ಅಷ್ಟು ಕಾಸ್ ಮಾಡಿಲ್ಲ ಲಾಸ್ಟ್ ಇಯರ್ ಅಲ್ಲಿ ಅಂತ 3 ಕಾಂಪೊನೆಂಟ್ ಟ್ರೈವ್ಯಾಲೆಂಟ್ ವ್ಯಾಕ್ಸಿನ್ ಕೊಡುವಂಥದ್ದು. ಸೇಮ್ ಇಂಟ್ರಾಮಸ್ಕ್ಯುಲರೇ ಕೊಡುವಂಥದ್ದು. ಅದೇ ಯೂಶಲಿ ಯಾವಾಗ ಕೊಡ್ಬೇಕು ಅಂದ್ರೆ ಪ್ರೀ ಮಾನ್ಸೂನ್ ಟು ಪ್ರೀ ವಿಂಟರ್, ಅಂದ್ರೆ ಮಳೆಗಾಲ ಮತ್ತು ಚಳಿಗಾಲದಿಂದ ಮುಂಚೆ. ಹಾಗೆ ಅಂತ ನಿಮ್ದು ಮಿಸ್ ಆಯ್ತು ನಾನು ಈ ವರ್ಷ ತಗೊಳ್ಳಿಕ್ ಆಗುದಿಲ್ಲ ಆತರ ಇಲ್ಲ, ಯಾವಾಗಾದ್ರೂ ಕೊಡ್ಬೋದು. ಬಟ್ ನಿಮ್ಗೆ ಆಪ್ಷನ್ ಇದ್ರೆ ಕೊಡ್ಬೋದು, ಈಗ್ಲೂ ಕೊಡ್ಬೋದು, ನಿಮ್ಗೆ ಯಾವಾಗ ಆಗ್ತದೆ ಆಗ್ಲೂ ಕೊಡ್ಬೋದು. ಬಟ್ ಅಟ್ ಲೀಸ್ಟ್ ನಿಮ್ಗೆ ಆಪ್ಷನ್ ಇದ್ರೆ ಆ ಟೈಮಲ್ಲಿ ಕೊಟ್ರೆ, ಯಾಕಂದ್ರೆ ಫ್ಲೂ ಸೀಸನ್ ಬರುವ ಮುಂಚೆ ಕೊಟ್ರೆ ಅದು ಹೆಲ್ಪ್ ಆಗ್ತದೆ. ಆಲ್ಸೋ ಈಗ ಟ್ರಾವೆಲ್ ಮಾಡ್ತಿರುವವರು ಒಂಚೂರು ಏನ್ ಗಮನದಲ್ಲಿ ಇಟ್ಕೊಳ್ಬೇಕು, US UK. ಸೊ ಅದು 2 ಹೆಮಿಸ್ಪಿಯರ್ ಅಂತ ಇರ್ತದೆ, ಒಂದು ನಾರ್ದರ್ನ್ ಹೆಮಿಸ್ಪಿಯರ್, ಒಂದು ಸದರ್ನ್ ಹೆಮಿಸ್ಪಿಯರ್. ನಾವು ಫಾಲೋ ಮಾಡುವಂಥದ್ದು ಸದರ್ನ್ ಹೆಮಿಸ್ಪಿಯರ್. ಸೊ ನಮ್ಮ ಏನು WHO ಅದು ರೆಕಮೆಂಡೆಡ್ ಮಾಡುವಂಥದ್ದು. ಸೊ ನಮ್ಮದು ಒಂಚೂರು ಬೇರೆ ಇರ್ತದೆ, ಅವರದ್ದು ಒಂಚೂರು ಬೇರೆ ಇರ್ತದೆ. ಸೊ ನೀವು ಯಾವ ಪ್ಲೇಸಿಗೆ ಹೋಗ್ತೀರಿ ಅದಕ್ಕೆ ಸಮನಾಗಿ ತಗೊಳ್ಳುವಂಥದ್ದು ಬೆಟರ್. ಸೊ ಇಲ್ಲಿ ನಾವು ಯೂಶಲಿ ಫಾಲೋ ಮಾಡೋದು ಸದರ್ನ್ ಹೆಮಿಸ್ಪಿಯರ್. ಸೊ ನಾವು ಅದು ಕೊಡುದು. ಅಗೇನ್ ಅವರ ಜಾಗದಲ್ಲಿ ವಿಂಟರ್ ಮತ್ತೆ ರೇನಿ ಸೀಸನ್ ಬರೋದು ಬೇರೆ ಟೈಮ್ ಅಲ್ಲಿ ಇರ್ತದೆ. ಸೊ ಅವರಿಗೆ ಯಾವಾಗ ಕೊಡ್ಬೇಕು ಅನ್ನುವ ಗೈಡ್ ಲೈನ್ಸ್ ಬೇರೆ ಇರ್ತದೆ. ಸೊ ಇಲ್ಲಿ ನಾವು ಕೊಡುವಂಥದ್ದು ನಮ್ಮ ಮಾನ್ಸೂನ್ ವಿಂಟರ್ಗೆ ಅನುಗುಣವಾಗಿ ನಾವು ಕೊಡ್ತೇವೆ. ಹಾಗಿದ್ರೆ ಇದು ಕಡ್ಡಾಯ ಅನ್ನುವಂಥದ್ದು ಏನಾದ್ರೂ ರೂಲ್ಸ್ ಇದೆಯಾ ಈಗ ಗವರ್ಮೆಂಟ್ ಕಡೆಯಿಂದ? ಈಗ ಅದು ಆಪ್ಷನಲ್ ವ್ಯಾಕ್ಸಿನ್ ಅಲ್ಲಿ ಇದೆ. ನೆಕ್ಸ್ಟ್ ಏನಾಗ್ತದೆ ನಂಗೆ ಐಡಿಯಾ ಇಲ್ಲ. ಬಟ್ ಪ್ರಾಕ್ಟಿಕಲಿ ಹೇಳುದಂದ್ರೆ ಇತ್ತೀಚೆಗೆ ಅದರ ಕಾಂಪ್ಲಿಕೇಶನ್ ರೇಟ್ಸ್ ಜಾಸ್ತಿ ಆಗ್ತಾ ಉಂಟು, ಸಿವಿಯರ್ ಡಿಸೀಸ್ ಜಾಸ್ತಿ ಆಗ್ತಾ ಉಂಟು, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಉಂಟು. ಬಟ್
ಅಂದ್ರೆ ಡೆತ್ಸ್ ಎಲ್ಲ ಅಷ್ಟು ಆಗಿಲ್ಲ ಇನ್ನು. ಸೊ ಗವರ್ಮೆಂಟ್ ಅನುವಡಿಸ್ತದ ಅದು ನಂಗೆ ಶೋರ್ ಇಲ್ಲ, ಬಟ್ ಲಾಜಿಕಲಿ ಅನುವಡಿಸಿದ್ರೆ ನಮ್ಗೆ ಒಳ್ಳೇದು ಅಂತ ಇಸ್ ವಾಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಹಾಗಿದ್ರೆ ಇದು ಮಕ್ಕಳಲ್ಲಿ ಎಷ್ಟು ವರ್ಷದ ಮಕ್ಕಳಿಂದ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡಬಹುದು? 6 months, ಯೂಶಲಿ 6 months to above 6 months. ಬಟ್ ಹೈ ರಿಸ್ಕ್ ಗ್ರೂಪ್ 6 months to 5 years. ಈ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ವೈರಸ್ ಇದು ಮಾಡುವಂತದ್ದು ಆ ಗ್ರೂಪ್ ಅಲ್ಲಿ. ಸೊ ಆ ಟೈಮ್ 6 ತಿಂಗಳ ಒಳಗಿನ ಮಕ್ಕಳಿಗೆ ಇನ್ಫ್ಲುಯೆನ್ಸಾ ಸೋಂಕು ಅನ್ನುವಂಥದ್ದು ಕಾಣಿಸಿಕೊಳ್ಳೋದಿಲ್ವಾ? ಕಾಣಿಸಿಕೊಳ್ಳೋ ಚಾನ್ಸಸ್ ಕಮ್ಮಿ. ಮೆಟರ್ನಲ್ ಇಮ್ಯುನಿಟಿ ಸ್ವಲ್ಪ ಇರ್ತದೆ, ಸೊ ಕಮ್ಮಿ. ಯೂಶಲಿ 6 months to 5 years ಅಲ್ಲಿ ರಿಸ್ಕ್, ಡಿಸೀಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇನ್ಫ್ಲುಯೆನ್ಸಾ ಅಂದ್ರೆ ಈಗ ವ್ಯಾಕ್ಸಿನ್ ಕೊಡೋದ್ರಿಂದ ಯೂಸ್ಫುಲ್ ಏನು ಜಾಸ್ತಿ ಆಗಿ ಅಂತ ಹೇಳಿ? ಸೊ ನಾನು ಹೇಳಿದ ಪ್ರಕಾರ ಈ ಶಿಫ್ಟ್ಸ್ ಮತ್ತೆ ಡ್ರಿಫ್ಟ್ಸ್ ಅಲ್ಲದೆ ಬೇರೆ ಮ್ಯೂಟೇಷನ್ಸ್ ಆಗ್ತಿರ್ತದೆ. ಸೊ ಎಲ್ಲ ಇನ್ಫ್ಲುಯೆನ್ಸಾದಲ್ಲಿ ಸಾವಿರಾರು ಟೈಪ್ಸ್ ಗಳಿದೆ. ಸೊ ನಾವು ಕವರ್ ಮಾಡ್ತಿರೋದು 3 ಟೈಪ್, ಈಗ 3, ಮುಂಚೆ 4. ಸೊ ಎಲ್ಲವನ್ನು ಉಳ್ದದ್ದನ್ನ ಕವರ್ ಮಾಡುದಿಲ್ಲ. ಸೊ ನಿಮ್ಗೆ ಡಿಸೀಸ್ ಬರುದೇ ಇಲ್ವಾ? ಹಾಗೆ ಇಲ್ಲ, ಬರಬಹುದು. ಬಟ್ ಇದ್ರ ಈ 3ರದ್ದು ಚಾನ್ಸಸ್ ಕಮ್ಮಿ. ಪುರೊಂದು ಸಿವಿಯಾರಿಟಿ ಕಮ್ಮಿ ಆಗ್ತದೆ, ಕಾಂಪ್ಲಿಕೇಶನ್ ರೇಟ್ ಆಗಿರ್ಲಿ, ಸಿವಿಯಾರಿಟಿ ಆಗಿರ್ಲಿ ಕಮ್ಮಿ ಆಗ್ತದೆ. ಮತ್ತೆ ಹಾಸ್ಪಿಟಲೈಸೇಷನ್ ಅಂದ್ರೆ ಸಿವಿಯರ್ ಡಿಸೀಸ್ ಆಗಿ ಹಾಸ್ಪಿಟಲೈಸೇಷನ್ ಆಗುವಂತ ರೇಟ್ಸ್ ಕೂಡ ಕಮ್ಮಿ ಆಗುವಂತ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈಗ ಮಕ್ಕಳು ಈಗ ಯೂಶಲಿ ಜ್ವರ ಬಂದಾಗ ತಿನ್ನೋದ್ರಲ್ಲಿ ಆಗಿರ್ಬೋದು ಅಥವಾ ಏನಾದರೂ ಮಾಡಿಕೊಟ್ಟ ಕುಡಿಯೋದಾಗಿರ್ಬೋದು ತುಂಬ ಕಡಿಮೆ ಮಾಡ್ತಾರೆ. ಹಾಗಾಗಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಈಗ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಆಹಾರ ಎಲ್ಲ ಕೊಡಬಹುದು ಅಂತ ಹೇಳಿ? ಪ್ರಿಫರೇಬ್ಲಿ ಮನೇಲಿ ಮಾಡಿರುವಂತದ್ದು, ವಾರ್ಮ್ ಅಂದ್ರೆ ನೀವೇ ಇದು ಮಾಡಿ ಒಂಚೂರಾದ್ರೂ ಉಗುರು ಬೆಚ್ಚಗೆ ಇರುವಂತ ಫುಡ್ ಕೊಡುವಂತದ್ದು ಬೆಟರ್. ತುಂಬಾ ಖಾರದ್ದು, ತುಂಬಾ ಆಯಿಲಿ ಫುಡ್ ಅವಾಯ್ಡ್ ಮಾಡ್ಬೇಕು. ಅವರ ರೂಟೀನ್ ಡಯಟ್ ಏನು ಅವರು ಇಷ್ಟಪಡ್ತಾರೆ ಅದನ್ನ ಕೊಡುವಂತದ್ದು ಬೆಟರ್. ಈಗ ರಾಗಿ ಮಣ್ಣಿ ಆಗಿರ್ಲಿ, ಇಲ್ಲ ಅವ್ರು ಏನು ಅನ್ನ ಸಾಂಬಾರು ಊಟ ಮಾಡ್ತಾರ ಅದು, ಮೊಸರು ಏನು ಯಾವ್ದು ಅವ್ರು ರೂಟೀನ್ ಆಗಿ ತಗೊಳ್ತಾರೆ. ಲೈಕ್ ಐ ಸೈಡ್, ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಪ್ಲೀಸ್ ಎದೆ ಹಾಲು ಕಂಟಿನ್ಯೂ ಮಾಡಿ. ತಾಯಿಗೆ ಏನಾದ್ರು ಇನ್ಫ್ಲುಯೆನ್ಸ್ ಆಗಿದ್ರೆ ಅವರು ಕರೆಕ್ಟ್ ಆಗಿ ಹ್ಯಾಂಡ್ ವಾಶ್ ಮಾಡಿ ಮಾಸ್ಕ್ ಹಾಕೊಂಡು ಕೊಟ್ಟು ಫೀಡ್ ಮಾಡೋಕ್ಕಿಂತ ಮುಂಚೆ ಮತ್ತು ಫೀಡ್ ಮಾಡಿ ಆದ್ಮೇಲೆ ಎಲ್ಲ ಎಟಿಕ್ವೇಟ್ ಫಾಲೋ ಮಾಡಿ ಫೀಡಿಂಗ್ ಕಂಟಿನ್ಯೂ ಮಾಡ್ಲಿ. ಈಗ ಫೀಡಿಂಗ್ ಮಾಡೋರಿಗೆ ಈಗ ಅದು ಇನ್ಫ್ಲುಯೆನ್ಸಾ ಸೋಂಕಿದ್ರೆ ಆ ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರೋದಿಲ್ವಾ? ಇದೆಲ್ಲ ಫಾಲೋ ಮಾಡಿದ್ರೆ ಚಾನ್ಸಸ್ ಕಮ್ಮಿ. ಮಗುವಿಗೆ ಹಾಲು ಕೊಡುದ ತಾಯಿಯ ಹಾಲಕ್ಕಿಂತ ಬೇರೆ ಬೆಟರ್ ಏನೂ ಇಲ್ಲ. ಸೊ ಅದನ್ನ ಸೋಂಕು ಬಂದಿರೋದ್ರಿಂದ ಅವರಿಗೆ ಚಾನ್ಸಸ್ ಕಮ್ಮಿ ಮಾಡಿ, ನೀವು ಇದನ್ನೆಲ್ಲ ಫಾಲೋ ಮಾಡಿ ಮಗುವಿಗೆ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಕಮ್ಮಿ ಮಾಡಿ. ಓಕೆ ಡಾಕ್ಟರ್, ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಪೋಷಕರಿಗೆ ನೀವೇನಾದ್ರೂ ಒಂದು ವಿಚಾರದ ಬಗ್ಗೆ ಹೇಳೋದಿದ್ರೆ, ಈಗ ಮಕ್ಕಳ ಬಗ್ಗೆ ಈ ವಿಚಾರದಲ್ಲಿ ಪೋಷಕರು ಎಚ್ಚರವಾಗಿರಬೇಕು ಅಂತದ್ದು ಏನಾದ್ರೂ ವಿಚಾರ ಹೇಳೋದಿದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಸೊ ಇನ್ಫ್ಲುಯೆನ್ಸಾ ಅನ್ನೋದು ಈಗ ಕಾಮನ್ ಆಗಿದೆ, ಎಲ್ಲಾ ಕಡೆನೂ ಕಂಡು ಬರ್ತಿದೆ. ಸೊ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ಸೊ ಫಸ್ಟ್ ನಾನು ಹೇಳಿದಾಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಿ, ಐಡೆಂಟಿಫೈ ಮಾಡಿ ಮಗು ಹೇಗಿದೆ ಅಂತ. ನಿಮ್ಗೆ ಸಿಕ್ ಅಂತ ಅನ್ಸಿದ್ರೆ ಹೋಗಿ ತೋರಿಸಿ, ಕರೆಕ್ಟ್ ಆಗಿ ಮೆಡಿಸಿನ್ಸ್ ಕೊಡಿ. ಕಾಂಪ್ಲಿಕೇಶನ್ ಏನಾದ್ರೂ ಇದ್ರೆ ನಿಮ್ಗೆ ಡೌಟ್ ಬಂದ್ರೆ ಬಂದು ತೋರಿಸಿ, ಟ್ರೀಟ್ಮೆಂಟ್ ಕೊಡಿ ಸರಿಯಾಗಿ ಏನಿದೆ ಅದು ಬಿಟ್ರೆ ವ್ಯಾಕ್ಸಿನ್ ನಿಮ್ಗೆ ಆಗ್ತಿದೆ ಅಂದ್ರೆ ವ್ಯಾಕ್ಸಿನ್ ಕೊಡೋದು ಇಸ್ ವೆರಿ ಹೆಲ್ಪ್ಫುಲ್. ಅದು ಬಿಟ್ಟು ನಂಗೆ ಅರ್ಥ ಆಗ್ತದೆ, ಯಾವಾಗ್ಲೂ ತಾಯಿ ಕಳ್ಳು ಅನ್ನೋದು ಅದಕ್ಕಿಂತ ಮೀರಿದ್ ಯಾವ್ದೂ ಇಲ್ಲ. ಬಟ್ ನೀವು ಸ್ಟ್ರಾಂಗ್ ಆಗಿರಿ, ಸೊ ದಟ್ ನಿಮ್ ಮಗುವನ್ನ ನೋಡ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇರ್ಬೇಕು. ಸೊ ಐ ಥಿಂಕ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ವ್ಯಾಕ್ಸಿನ್ ಅನ್ನುವಂಥದ್ದು ಎಲ್ಲಾ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಇರುತ್ತಾ? ಯೂಶುವಲಿ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಫಾರ್ಮಸೀಸ್ ಅಲ್ಲಿ ಇರುತ್ತೆ. ಸೊ ತಗೊಂಡು ಕ್ಲಿನಿಕ್ ಅಲ್ಲೂ ಕೂಡ ಇರುತ್ತೆ, ಯೂಶುವಲಿ ಇರುತ್ತೆ. ಎಲ್ಲಿ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ ಅಲ್ಲಿ ಇರ್ತದೆ. ಓಕೆ ಡಾಕ್ಟರ್, ನಮಗೆ ಇನ್ಫ್ಲುಯೆನ್ಸಾ ಅನ್ನುವಂಥದ್ದು ಸೋಂಕಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೂ ಹಾಗೆ ವೀಕ್ಷಕರಿಗೂ ಕೊಟ್ಟಿದ್ದೀರಾ. ಹಾಗಾಗಿ ಅಭಿಮತ ವಾಹಿನಿ ಕಡೆ ನಿಮಗೆ ನಮಸ್ಕಾರ. ಥ್ಯಾಂಕ್ ಯು.